ಹಾಯ್ ಫ್ರೆಂಡ್ಸ್, ಇವತ್ತು ಬಿಗಿನರ್ಸ್ಗೆ ನಾನು ಕ್ರೋಶ ಕುಚ್ಚು ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಂಬರ್ 10 ಕ್ರೋಶ ತೊಗೋಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ಆ ಥರ ನಂಬರ್ 10 ಕ್ರೋಶ ತೊಗೊಂಡು 6 ಎಳೆ ನಾವು ಮೊದಲನೇ ದಾರಾನ ಸುತ್ತಿಟ್ಕೋಬೇಕು. ಈ ಥರ ಸುತ್ತಿಟ್ಕೊಂಡಿದ್ರೆ ಆ ದಾರ ತುದಿ ತೊಗೊಂಡು ನಾವು ಅದನ್ನು ನಾಟ್ ಹಾಕೋಬೇಕು ಫ್ರೆಂಡ್ಸ್. ನಾಟ್ ಹಾಕ್ಕೊಂಡು ಸ್ವಲ್ಪ ಹೋಲ್ ಹಾಗೆ ಇಟ್ಕೋಬೇಕು. ಅದು ಫುಲ್ ಕ್ಲೋಸ್ ಮಾಡಬಾರ್ದು, ಹೋಲ್ ಹಾಗೆ ಇಟ್ಕೊಂಡಿರಬೇಕು. ಆಮೇಲೆ ನಮ್ಮದು ಲೆಫ್ಟು ಫಿಂಗರ್ ಇರುತ್ತಲ್ಲ, ಆ ತೋರು ಬೆರಳಿಗೆ ನಾವು ಸುತ್ಕೋಬೇಕು. 3-4 ಸುತ್ತಕೊಂಡು ಆ ಹೋಲ್ ಇರುತ್ತಲ್ಲ ಅದನ್ನ ಸ್ಯಾರಿ ಹಿಂದೆ ಇಟ್ಕೋಬೇಕು. ಸ್ಯಾರಿ ಹಿಂದೆ ಹಾಕಿ ಕ್ರೋಶ ತುದಿ ಇರುತ್ತಲ್ಲ ಅದನ್ನ ಹೋಲ್ ಒಳಗಡೆ ಹಾಕಿ ನಾವು ಒಳಗಡೆಯಿಂದ ಒಂದು ಎಳೆ ತೊಗೊಂಡು ಹಿಂಗೆ ಹಾಕೋಬೇಕು. ಮತ್ತು ಹಾಗೆ ನಾವು 5 ಚೈನ್ ಮಾಡಬೇಕು ಫ್ರೆಂಡ್ಸ್. ಚೈನ್ ಮಾಡಬೇಕು 5. 1 2 3 4 5 ಹಾಕಿ ಅದಕ್ಕೆ ತಕ್ಕನಾಗಿ ಹೇಗೆ ಎಷ್ಟು ಬರುತ್ತೆ, ಎಲ್ಲಿವರೆಗೂ ಬರುತ್ತೆ ಅಲ್ಲಿಗೆ ಮತ್ತೆ ನಾವು ಹೋಲ್ ಮಾಡಿ ಮತ್ತೆ ಒಳಗಡೆಯಿಂದ ಹಾಕಿ ಮೇಲಿಂದ ಎಳ್ಕೊಂಡು ಒಳಗಡೆ ಎಳ್ಕೋಬೇಕು. ಅದು ಆಗ 2 ಆಗುತ್ತೆ ನಮಗೆ. ಮತ್ತೆ ನಾವು ಇನ್ನೊಂದು ಎಳ್ಕೊಂಡು 1 ಮಾಡ್ಕೋಬೇಕು. ಸೇಮ್ ಅದೇ ಪ್ರೊಸೀಜರು ಫ್ರೆಂಡ್. 5 ಚೈನ್ ಹಾಕಬೇಕು. 1 2 3 4 5 ಮತ್ತು ಅದು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಹೋಲ್ ಮಾಡಿ ಒಳಗಾಕಿ ಮತ್ತೆ ಒಳಗಿಂದ ತೊಗೊಂಡು 2 ಆಗುತ್ತೆ, ಅದನ್ನ 1 ಮಾಡ್ಕೊಳ್ಳೋದು. ಸೇಮ್ ಹೀಗೆ ಫ್ರೆಂಡ್ಸ್, 5 ಹಾಕ್ಕೊಳ್ಳೋದು ಮತ್ತು ಅದರೊಳಗಿಂದ ತೆಗೆದು ಹಾಕೋದು. ಹೀಗೆ ಮಾಡ್ಕೊಂಡು ನೀವು ಫುಲ್ಲು ಸ್ಯಾರಿ ಹಾಕ್ಕೊಂಡ್ರೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಹೀಗೆ ಹಾಕಬೇಕು ಫ್ರೆಂಡ್. ಆಗ್ತಾ ಕ್ರಮೇಣ ನಿಮಗೆ ಬರುತ್ತೆ. ಬರ್ತಾ ನಾನು ಮುಂದಕ್ಕೆ ಇನ್ನೂ ಜಾಸ್ತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಬೇಕಾದ್ರೆ ಒಂದು ವೇಸ್ಟ್ ಬಟ್ಟೆಲಿ ಜಿಗ್ಜ್ಯಾಗ್ ಮಾಡಿಕೊಂಡು ಒಂದು ಕರ್ಚೀಫಲ್ಲಿ ಹಾಕಿ ರೂಢಿ ಮಾಡ್ಕೋಬೇಕು. ಆಮೇಲೆ ಸ್ಯಾರಿಗೆ ಡೈರೆಕ್ಟಾಗಿ ಹಾಕಿದ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಬರುತ್ತೆ ಆಮೇಲೆ ಹಾಗೆ ಕ್ರಮೇಣ. ಸ್ಟಾರ್ಟಿಂಗೇ ಸ್ಯಾರಿಗೆ ಹಾಕೋಕೆ ಹೋಗ್ಬೇಡಿ. ಯಾವ್ದಾದ್ರು ಕರ್ಚೀಫ್ ಇರುತ್ತಲ್ಲ, ಜಿಗ್ಜ್ಯಾಗ್ ಆಗಿರೋ ಕರ್ಚೀಫ್ಗೂ ಹಳೆ ಬಟ್ಟೆಗೂ ಹಾಕಿ ಇದು ಮಾಡಿ ಆಮೇಲೆ ಬರುತ್ತೆ. ನಿಮ್ಗೆ 6 ಎಳೆನೂ ಮಾಡೋಕ್ಕೆ ಬರಲಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 6 ಎಳೆ ಹೇಗೆ ಮಾಡಬೇಕು ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಗೊತ್ತಾಗ್ತಾ ಇದೆಯಲ್ಲ. ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.